ಓಯ್ ಅಪ್ಪಿ ಟೈಮ್ ಆಯ್ತು ನಿಂದು. ಅಣ್ಣ ಇಲ್ಲಿ ಟಾಯ್ಲೆಟ್ ಎಲ್ಲ ಐತಣ್ಣ. ಅಣ್ಣ ಏನ್ ಕಣ ಈ ತರ ಸನ್ಮಾನ ಮಾಡಿದ್ರ? ಇದುವರೆಗೂ ಈ ಸ್ವಿಮ್ಮಿಂಗ್ ಪೂಲ್ಗೆ ಎಷ್ಟೊಂದ್ ಜನ ಬಂದು ಅದ್ರಲ್ಲೇ ಹುಚ್ಚೋಗಿದ್ದಾರೆ. ಆದ್ರೆ ನಿನ್ ತರ ಎದ್ದಾಚೆ ಬಂದೆ ಟಾಯ್ಲೆಟ್ ಎಲ್ಲೈತೆ ಅಂತ ಯಾರು ಕೇಳಲಿಲ್ಲ. ಅಣ್ಣ ನಾನು ಹುಚ್ಚೆ ಇದ್ರಲ್ಲೇ ಅಣ್ಣ ಉಯ್ದಿತ್ತು, ಆದ್ರೆ ನಂಗೆ ಬಾತ್ರೂಮ್ ಅರ್ಜೆಂಟ್ ಆಗೈತೆ. ಬೇಗ ಹೇಳೋಣ, ತಡ್ಕಣಕ್ ಆಯ್ತಲ್ಲ. ಹೊಯ್ಕೊಳ್ಳಲಿ ಬಡಕೊಳ್ಳಲಿ ಅಲ್ಲೋ ದೋಸ್ತ, ಮತ್ತಿನ ಹುಡುಗಿ ಗಟ್ಟಿ ಹಂಗ ಹೋದರ ಹೋಗಲಿ ಬಿಡು ಶಾಂತಿ. ಒಂದ್ ದೋಸ್ತ ಇನ್ನೊಬ್ಬ ದೋಸ್ತನ ಈ 3 ಟ್ರಿಕ್ ಇಂದ ಹಾ ಮಾಡ್ತಾನ. ಫಸ್ಟ್ ಹೇಳುದ, ಆಯ್ತು ನೋಡತ್ತಾಳೆ ನೀನ್. 2ನೇದ, ಬೀರ್ ಕುಡ್ಲೇ ಮಾವ, ಹೊಟ್ಟೆ ಅಷ್ಟು ಸ್ವಚ್ಛಕ್ಕವ. ಕುಡದ್ಮೇಲೆ ಹೇಳುದು 3ನೇ ಟ್ರಿಕ್, ಆಕಿ ನಿಂಗ್ ಕೈ ಕೊಟ್ಟಾಳು ನಾ ಬಿಡ್ಲ, ನಿಂಗ್ ಮತ್ತೊಬ್ಬಕ್ಕೆ ಸೆಟ್ ಮಾಡುದ. ಮೀನು ಚಡ್ಡಿ ಅಮ್ಮ ಅಮ್ಮ ಆ ಸ್ಯಾರಿ 500 ರೂಪಾಯಿಗೆ 2 ಸ್ಯಾರಿ ಫ್ಯಾನ್ಸಿ ಸ್ಯಾರಿ. ಇಲ್ಲಿ ಕಟ್ತಾ ಇದೀನಿ ಅವಾಗ್ಲಿಂದ. ಕ್ಯಾಪ್ ತೆಗಿ, ಒಳ್ಳೆ ರೀತಿ ಹೇಳ್ತಿದ್ದೆ. ಕ್ಯಾಪ್ ತೆಗಿ, ನೀವು ತೆಗಿಲ್ಲ ಅಂದಿಕ್ಕೆ ಅಡ್ರೆಸ್ ಮತ್ತೆ ಸರಿ ಇಪ್ಪೋದಿಲ್ಲ. ಒಳ್ಳೆ ರೀತಿ ಹೇಳ್ತೀವಿ, ಕ್ಯಾಪ್ ತೆಗಿ. ಇಷ್ಟು ಹೇಳ್ರ ಅರ್ಥ ತಪ್ಪಿ ತಗೋಕೆ ಅಂತ ಹೇಳ್ತೀರಿ ಮಾರ್ರೆ. ಅವ್ರ ಸಂಪ್ರದಾಯ ಅವ್ರಿಗೆ, ನಮ್ಮ ಸಂಪ್ರದಾಯ ನಮ್ಗೆ. ಎಂತ ಹಿಂದೂ ಮುಸ್ಲಿಂ ಅಂತ ಗಲಾಟೆ ಮಾಡೋ ಪ್ಲಾನ್ ಇತ್ತೆ ಅಂತ ಹಂಗಲ್ಲ ಮಾರ್ರೆ. ಕಟಿಂಗ್ ಶಾಪಿಗೆ ಬಂದ ಕ್ಯಾಪ್ ತೆಗಿದ್ರೆ ನಾ ಎಂತ ಕಟ್ ಮಾಡೋದಂಗಾರ? ಕುಡ್ದಿದ್ ಡೌಟ್ ಬರ್ಲೇಬಾರ್ದು. ರೊಮ್ಯಾಂಟಿಕ್ ಆಗಿ ಒಳಗೋಗೋಣ. ಬೇಬಿ ಡ್ಯಾಡೀಸ್ ಹೋಮ್. ಬೇಬಿ ಅಂತ ನಿನ್ ಮನೆಗೆ ಹೋಗಿ ಕರೆಯೋ, ಬೇರೆಯವ್ರ ಮನೆಗಲ್ಲ. ಸಾರಿ ಲೋಫರ್ ನಿಮ್ಮ ಅಪ್ಪ.
ಎಂತಾಯ್ತಾ? ಫ್ರಿಡ್ಜ್ ಇರ್ಲ ಕೋಲ್ಡ್ ನೀರು ಕುಡುಕಿದಿತ್ತ ಫ್ರಿಡ್ಜ್ ತಂದ್ ಹಾಕ್ದಿ. ಟಿವಿ ಇರ್ಲ ಭಾರ್ಗವಿ LLB ಕಾಣ್ಕಿದಿತ್ತ ಟಿವಿ ತಂದ್ ಹಾಕ್ದಿ. ಶಕಿ AC ಇರ್ಲಿ ನಡಿ AC ತಂದ್ ಹಾಕ್ದಿ. ಕೈಯಂಗ್ ಬಟ್ಟೆ ಹೋಗಕ್ಕಾತಿಲ್ಲ ವಾಷಿಂಗ್ ಮಿಷನ್ ತಂದ್ ಹಾಕ್ದಿ. ಇಷ್ಟೆಲ್ಲ ಮಾಡ್ರು ನಂಗ್ ಮನೆಗ್ ಮರ್ಯಾದೆ ಇದೆ. ಕಳ್ತನ ಮಾಡಿ ತಗೊಂಬಂದ್ ಹಾಕಿದ ಈ ಬೋಳಿ ಮಗ. ಏ ಸೂರ್ಯ, ಎಲ್ಲ ಇಂಥ ಕೆಲಸ ಮಾಡ್ತೀಯ? ಏಯ್ ಹೋಗ ಚಿರ ಮ್ಯಾಕೆ ಕೆಳಕ್ಕೆ ಯಾಕ ಹೇಳಿದೆ ಮಾದರ್ಸದ್ ನೀನು? ಯಾರ ಮನುಷ್ಯನ ನಿಲ್ಲಕ್ಕಾಕದೇನೋ? ಭೂಮಿ ಎಲ್ಲನ ಹೆಂಗೆ ಕುಂಕುಮ ಆಗೈತಲ್ಲ, ಒಣಗಿ ಒಣಗಿ ಒಣಗಿಯ ಕಾಲಿಕ್ಕಿರಿ ಮಕ್ಕ ಪೌಡ್ರು ಬೇಡ ಏನು ಬೇಡ ಕಳ್ಳ ನಿನ್ನಿಂದಲೇ. ನಿನ್ ಕಣ್ ಕಾಣವಲ್ಲ, ನೀನು ಅಡಿ ಹಚ್ಕೊಂಡು ಉರಿತೀಯಲ್ಲೇ. ಈ ಕಾಲ ಚುರ್ಗು ಚೋಟಲ್ಲ ಮೈಯಂಗೆ ನಿಂತು ಮಕ್ಕ ನೀರು ಕಿತ್ಕೊಂತವಲ್ಲೋ. ಕರೆಂಟ್ಕಿಂತ ನಮ್ಮ ಕೈ ಮೇಲಾಗಿದೆಯಲ್ಲ ನೀನು. ಹೋಗಮ್ಮ ಯಾಕೆ ಆಕಾಶಕ್ಕೆ? ಅಲ್ಲ ಹಿಂಗಟ್ಕೊಂಡು ಉರಿತೀಯ. ಭೂಮಿ ಎಲ್ಲ ಎರಡು ಭಾಗವಾಗೈತಲ್ಲೋ. ಒಂದೊಂದು ಜಾಗದಾಗೆ ಭೂಮಿ ಕಾಯಿ ಹೊಡ್ಕೊಂಡವಳೆ. ಹೋಗಮ್ಮ ಯಾಕೆ ಹೊಲ್ಟೋಗೋ. भैया एक गिलास और देने, एक ही गिलास मिलेगा, दूसरा गिलास में निकलो। आयुष्मान बाबा भाई। अस्सलाम वालेकुम भाईजान, सब खैरियत? Hallelujah in the name of the बाबा मेला बा लेवल के ಎಂತಗವ ನಿಲ್ಸಿಗಳಿದು? ನೀನು ಸೀದಾ ಕೆಳಗೋದಂತಕ್ಕೆ ಬ್ರೇಕ್ ಇಲ್ಲ ಮಾರ, ಗಾಡಿ ನಿಲ್ತದ ಇಲ್ಲಿ. ಹೌದಂತೆ ಕರ್ದಂತ ಈಗ ಕರ್ದದೀಗೆ ಸುಮ್ಮನೆ ಮಾತಾಡ್ಲಿಕ್ಕೆ ಆಗದು ಮಾರ. ನಾನು ಹೇಗೆ ದರ್ತ್ಕೊಂಡು ನಿಲ್ಸಿದ್ವು ಮಾರ, ಬೈಕಲ್ಲಿ ಬ್ರೇಕ್ ಇಲ್ಲ. ಈಗ ಹೋಗುದು ಹೇಗೆ ಮಾರ? ಇಷ್ಟ ಮಾರ ಕೊಡ್ದ 90 ತೆಗಿತ್ತು. ಇನ್ನೇನಿದ್ರೆ ಫೋನ್ ಮಾಡು ಮಾರೆ ಹುಚ್ಚ. ಬರ ತೊಳ ತಿನ್ನು, ನೀನ್ ಚೆನ್ನಾಗಿರ್ಬೇಕಣ. ಓ ಬಂದೇನಪ್ಪ, ಬಾ ಹೊಟ್ಟೆ ತುಂಬ ತಿನ್ನು. ಇನ್ನೂ ಬೇಕಂದ್ರೆ ಕೇಳು, ಸಂಕೋಚ ಪಡ್ಬೇಡ. ಏನಿವತ್ತು ಬಂದಿರ್ವಲ್ಲ? ಓ ಬಂದ, ಬಾ. ಅಲ್ಲ ಕಣ, ನಿಮ್ ಮನೆಗೆ ಅಷ್ಟೊಂದ್ ಜನ ಬಿಕ್ಸ್ತವ್ರು ಬರ್ತಾರೆ, ಒಬ್ರಿಗೂ ಅಂತೂ ತನ್ನ ಹಾಕಲ್ಲ. ಇವನಿಗೇನ್ ಕರ್ಕರದ ಅನ್ನ ಕಳಿಸ್ತಿದ್ಯಲ್ಲ? ಅವನ್ ಭಿಕ್ಷೆ ಬೇಡಕ್ ಕಾರಣನೇ ನಾನು. ನಂಗೆ ಸಾಲ ಕೊಟ್ಟನೆ ಅವನ್ ಈ ಪರಿಸ್ಥಿತಿಗೆ ಬಂದಿರೋದು. ಹೇಳಮ್ಮ, ಅರ್ಜೆಂಟ್ ಎಡಕ್ ಬಂದೈತಿ, ಯಾರಿಗೂ ಗೊತ್ತಾಗ್ಬಾರ್ದ. ಎಲ್ಲಿ ಹೋಗ್ಬೇಕ? ನಾ ಕರ್ಕೊಂಡು ಹೋಗ್ಕನಲ್ಲ ಎದಕ್ಕದ ಅಂತ ಮಾಡಿ ನಾನು
ತಮ್ಮ ಚರಿಗೆ ಯಾರಿಗ್ ಗೊತ್ತಾಗ್ಬಾರ್ದು ಯಾರು ಗೊತ್ತಾಗ್ಬಿಡದಲ್ಲ ಬಾ ನಾನು ಯಾರಿಗೆ ಗೊತ್ತಾಗ್ಬಿಡದಲ್ಲ ಬಾ ನಾನು ಕೊಡ್ ನೀನು ಕಾರ್ತಿಕ್ ಏನ್ ಮಾಡತ್ತೆ ನಮ್ಮ ಅಮ್ಮ ಎಡಕ್ ಬಂದತ್ತಂತ ಯಾರು ಗೊತ್ತಾಗ್ಬಾರ್ದು ಗೊತ್ತಾಗ ಶಿವ ಏನ್ ಮಾಡತ್ತೆ ನಮ್ಮ ಅಮ್ಮ ಎಡಕ್ ಬಂದತ್ತೆ ಹಾ ನಮ್ಮ ಅಮ್ಮ ಎಡಕ್ ಬಂದತ್ರಿ ಕಿರಣ ಏನ್ ಮಾಡತ್ತೆ ನಮ್ಮ ಅಮ್ಮ ಎಡಕ್ ಬಂದತ್ತೆ ಬಾರ ನಮ್ಮ ಅಮ್ಮ ಎಡಕ್ ಬಂದತ್ತೆ ನಿಮ್ರಾಜ ನಮ್ಮ ಅಮ್ಮಾರಿಗೆ ಎಡಕ್ ಬಂತ ಬಾರ ಶಿವ ನಮ್ಮ ಅಮ್ಮ ಎಡಕ್ ಬಂತ ಬಾ ಯಾರಿಗೆ ಗೊತ್ತಾಗಲ್ಲ ಬಾರ ಮಾರೆ ಕಲ್ಮೇಶನ ಏನ್ ಮಾಡತ್ತಿ ಬಾ ಇಲ್ಲ ನಮ್ಮ ಅಮ್ಮ ಎಡಕ್ ಬಂತ ಬಾ ಏ ಶಿವು ಏನ್ ಮಾಡತ್ತೀವ ನಮ್ಮ ಅಮ್ಮಗೆ ಎಡಕ್ ಮಾತ್ ಬಾರು ಯಾರಿಗೆ ಗೊತ್ತಾಗಲ್ಲ ಬರ ಮಾರೆ ನೀ ಒಟ್ಟೆ ಬೇಡ ಹಾ ಸುಮನ ನಮ್ಮ ಅಮ್ಮಗೆ ಎಡಕ್ ಮಾತೆ ಏ ಪ್ರದೀಪ ನಮ್ಮ ಅಮ್ಮಗೆ ಎಡಕ್ ಮಾತ್ ಬಾರು ಯಾರಿಗೆ ಯಾರು ಗೊತ್ತಾಗ ಬಾ ಮಮ್ಮ ಯಾರಿಗ್ ಗೊತ್ತಾಗ್ಬಾರ್ದು ಯಾರಿಗೆ ಗೊತ್ತಾಗಲ್ಲ ಬರ ನಾವಲ್ಲಿ ಬಿಡ ಏನ್ ಮರಿ ನೀವ್ ಒಂದ್ ಮ್ಯಾಚ್ ಗೆದ್ಬಿಟ್ರಿ ಇವತ್ತು ಇವ್ರು ಸೋದೈತಾರೆ ಸ್ಟೇಟಸ್ ಹಾಕ್ತಿಗ ಅವ್ರ ಸ್ಮರಣ ಅನ್ಕೊಂಡಿದ್ರ ನಾನ್ ಮನ್ಸಲ್ಲಿ ಅನ್ಕೊಂಡಿದ್ ವಿಷಯ ಇವ್ನ್ಗೆ ಹೆಂಗ್ ಗೊತ್ತಾಯ್ತು ಎಲ್ಲ ಗೊತ್ತಾಗ್ಬಿಡತ್ ನಮ್ಗೆ 50ನೇ ವಿಕ್ಟ್ರಿ ನಮ್ದು ಹೋಮ್ ಗ್ರೌಂಡ್ ಅಲ್ಲಿ ನಮ್ದು 53 ಆಗೈತೆ ಆಗ್ಲೇ 7 ವರ್ಷ ಬ್ಯಾನು ಆಗಿದ್ದೀರಾ ಸಾಯಿ ಸುದರ್ಶನ್ ನಮ್ ತಮಿಳ್ನಾಡು ಹುಡುಗ ಸೆಂಚುರಿ ಹೊಡೆದ ನೀವ್ ಇನ್ನೂ ಒಂದು ಹೊಡೆದಿಲ್ಲ ಆರೆಂಜ್ ಕ್ಯಾಪ್ ಅಲ್ಲಿ ಇರೋದ್ ನಮ್ ಬಾಸೆ ಏನ್ ಇವತ್ತಿನ ಮ್ಯಾಚ್ ಆಡಿ ಅಭಿಷೇಕ್ ಶರ್ಮಾ ಮತ್ತೆ ಬೇಲೋಯ್ತಾನೆ ಅದು ನೆಕ್ಸ್ಟ್ ಮ್ಯಾಚ್ ಆಡಿ ನಾವು ಮತ್ತೆ ಬೇಲೋಯ್ತೀವಿ ನೆನ್ನೆ ನಿಮ್ ಬಾಸ್ ಆಡಿದ್ ನೋಡಿ ಇವತ್ತು ಪಕ್ಕಾ ಸೆಂಚುರಿ ಯಾಕಂತಾರೆ ಅನ್ಕಂಡೆ ಇಡೀ ಕರ್ನಾಟಕನೇ ಅನ್ಕೊಂಡಿದ್ ನೀನೇನ್ ಅನ್ಕೊಳ್ಳೋದ್ ನೋಡ ಹೆಂಗೆ ಜೆಸನ್ ಹೋಲ್ಡರ್ ಔಟ್ ಮಾಡಿದ್ ಅಲ್ದೆ ತಿಕಾ ಬೇರೆ ಉರಿಸ್ತಾ ಇದ್ದ ನಮ್ ಬಾಸ್ ಫ್ಯಾನ್ಸ್ ಬಿಡ್ತಾರ ನೆಕ್ಸ್ಟ್ ಮೀಟ್ ಅವ್ನ ಅಕೌಂಟ್ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಂಗೊಂದ್ ವಿಷಯ ಗೊತ್ತಾ ನಾವು ಬೇಕಾದ್ರೆ ಮ್ಯಾಚ್ ಸೋಲ್ಬೋದಾಗಿತ್ತು ಆದ್ರೆ ಗೆದ್ಬಿಟ್ಟು ಇಂಡಿಯಾ ಒಂದ್ ಮೆಸೇಜ್ ಕೊಟ್ಟಿದೀವಿ ಏನ್ ಮೆಸೇಜ್ ಕೊಟ್ಟಿದ್ದೀರಾ ಹೋಗಿ ಪಾಯಿಂಟ್ಸ್ ಟೇಬಲ್ ನೋಡು ನಾವು 7 ಮ್ಯಾಚ್ ಆಡಿದೀವಿ ಅದ್ರಲ್ಲಿ 5 ಗೆದ್ದಿದೀವಿ 2 ಸೋತಿದೀವಿ 7-5-2 ಅದ್ರಲ್ಲಿ ಏನ್ ಮೆಸೇಜ್ ಐತೆ ತಲಾ ಫಾರ್ ರೀಸನ್ ಅನ್ನೋ ಒಂದ್ ಟೀಮ್ ಇತ್ತು ಅದು ಒಂದ್ಸತಿ 5 ಲಕ್ಷಕ್ಕೆ ಸೇಲ್ ಆಗಿತ್ತು 2 ವರ್ಷ ಬ್ಯಾನ್ ಆಗಿತ್ತು ಎಷ್ಟು ಉರ್ಸ್ತಾವ್ರು ಮಾಡ್ಬೇಕು